ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದ ಬಡಾವಣೆಯಲ್ಲಿ ಎಚ್ಐಜಿ ಎಂಐಜಿ ಬಹು ಮಹಡಿ ಕಟ್ಟಡ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ರಂಗಮಂದಿರಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಚ್ಐಜಿ ಎಂಐಜಿ ಬಹು ಮಹಡಿ ಕಟ್ಟಡದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ಕೆ ಸುಬ್ರಹ್ಮಣ್ಯ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ಕಿಶೋರ್ ಶೆಟ್ಟಿ, ಕಮಿಟಿ ಸದಸ್ಯರಾದ ಶ್ರೀನಿವಾಸ್ ಪ್ರಸನ್ನ, ಸಭಾಷ್, ಮೌನೇಶ್, ವೀರಣ್ಣ ಗೌಡ, ಸುರೇಶ್, ಸಂಗಣ್ಣ, ಮುನಿಯಲ್ಲಪ್ಪ, ವಿಷ್ಣು, ನವೀನ್, ಪ್ರಿಯಾ, ಜಗದೀಶ್ ಮತ್ತು ಎಚ್ಐಜಿ ಎಂಐಜಿ ನಿವಾಸಿಗಳು ಭಾಗವಹಿಸಿದರು. ಹೇಳ್ತಿದ್ರು ನೀವು ಸುವಿ ಸೇರ್ಕೊಂಡು ಭಾಳ ಅಭಿವೃದ್ಧಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಸತ್ಯವಾಗಿ ಹೇಳ್ತೀನಿ, ವೇದಿಕೆ ಮೇಲೆ ಇರುವಂಥ ಅಣ್ಣನ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಪ್ರತಿಯೊಂದು ಸಹಕಾರ ಕೊಟ್ಟಿದ್ದೆ ಅವರೇ. ಅವರ ಒಂದು ಧೈರ್ಯದ ಮೇಲೆ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಹೇಳಿದ್ರು ಇದಕ್ಕೆ ನಾವು ಮೇಲೆ ಅಷ್ಟೇ ಸೀಟ್ ಹಾಕ್ತೀವಿ ಅಂದಾಗ ನಮಗೆ ಬೇಡ ಅಂತ ನಮಗೆ KHB ಅಧಿಕಾರಿಗಳು ಹೇಳಿದಾಗ ಈ ಕ್ಷಣದಲ್ಲಿ ಅವ್ರು ಈಗಲೇ ಹೇಳ್ತಾ ಇದ್ದಾರೆ, ನಾಳೆ ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡಿಸಿ ನಾನಿದ್ದೀನಿ ಇದಕ್ಕೆ ಅಂತೇಳಿ. ಇಂಥ ಒಂದು ಧೈರ್ಯ ತುಂಬಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂತ ಅಣ್ಣನಿಗೆ ನಾವು ಚಿರಋಣಿಯಾಗಿ ಇರಬೇಕು. ಹಾಗೂ ನಮಗೆಲ್ಲ ಸಹಕಾರ ಮಾಡುವಂಥ ಎಲ್ಲ ನಮ್ಮ ನಿವಾಸಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸುವುದಾಗಿದ್ದೇನೆ. ಅಂದರೆ 4 ರಿಂದ 5 ವರ್ಷಕ್ಕಿಂತ ಮೊದಲು ಬಂದವರು ಯಾರಿದ್ದಾರೆ ದಯವಿಟ್ಟು ಕೈ ಎತ್ತೀರಾ? ಪೇರೆಂಟ್ಸ್ ಒಂದು 30-40% ಇದ್ದೀರಲ್ಲ. ಹೇಗಿತ್ತು 5 years ಬ್ಯಾಕ್ ಮತ್ತೆ ಈಗ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಆಗಿದೆಯಾ ಆಗಿದೆ ಅನ್ನೋರು ದಯವಿಟ್ಟು ಕ್ಲಾಪ್ ಮಾಡಿ. ಇದನ್ನ ನಾವಿಲ್ಲಿ ಹೊಗಳ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ, ಅಥವಾ ನಮ್ಮನ್ನು ನಾವು ಏನೋ ದಬಾಕಿದೀವಿ ಅಂತ ಹೇಳಲಿಕ್ಕೆ ನಾವು ಇದನ್ನ ಇಲ್ಲಿ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರೆ ಖಂಡಿತ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಿಮಗೆ ಹೇಳಲಿಕ್ಕೋಸ್ಕರ ಇದನ್ನು ಕೇಳಿದೆ ಅಷ್ಟೇ. 13 ವರ್ಷ ಆಯ್ತು, 13 ರಿಂದ 14 ವರ್ಷ ಆಯ್ತು ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಆಗಿ. ಏನು ಮಾಡಲಿಲ್ಲ ಅಂತ ನಾ ಹೇಳಲ್ಲ, ಬಟ್ ಇನ್ನೂ ಮಾಡ್ಬೋದಿತ್ತು ಅಂತ ಹೇಳಿ ಇವನ್ ನಾನು ಫಸ್ಟ್ ಪ್ರೆಸಿಡೆಂಟ್ ಆದಾಗ ಅವತ್ತು ಕೂಡ ಕೇಳಿದೆ, ಇನ್ನೂ ಮಾಡ್ಬೋದಿತ್ತು. ನನಗೆ ಇವತ್ತು ಕೂಡ ಮೈಕ್ ಸೌಂಡ್ ಇನ್ನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕಂದ್ರೆ ಐ ವಾಂಟ್ 100%. ವಿ ಹ್ಯಾವ್ ಆಲ್ ದ ಸೋರ್ಸಸ್ and we have the our MLA even 10 ಗಂಟೆ 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಫೋನ್ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಿದೀವಿ. ಸಪೋರ್ಟ್ ಮಾಡ್ಲಿಕ್ಕಿದ್ದಾರೆ, ಯಾಕೆ ಮಾಡೋಕ್ಕಾಗಲ್ಲ? ಜಸ್ಟ್ ಹೇಳ್ತಾ ಇದೀನಿ, ನಮ್ಮ ಡ್ರೀಮ್ ತುಂಬಾ ಇದೆ, ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದೀವಿ. ಇನ್ನೂ ಏನೋ ಮಾಡಬೇಕು. ನಮ್ಮ MIG HIG ಅಪಾರ್ಟ್ಮೆಂಟ್ ಕ್ಯಾಂಪಸ್ ಏನಿದೆ ಅದನ್ನ ಇನ್ನೂ ತುಂಬಾ ಡೆವಲಪ್ಮೆಂಟ್ ಮಾಡ್ಬೇಕನ್ನೋಂಥ ಒಂದು ಉದ್ದೇಶ ನಮಗಿದೆ. ಅದಕ್ಕೆ ಡೇ ಅಂಡ್ ನೈಟ್ ಕೆಲಸ ಮಾಡಲಿಕ್ಕೆ ಅಥವಾ ಯಾರನ್ನು ಬೇಕಾದ್ರೂ ಹಿಡ್ಕೊಳ್ಳಿಕ್ಕೆ, ಇವನ್ ವಿಧಾನಸೌಧ ಆಗ್ಬೋದು ಅಥವಾ ಮಿನಿಸ್ಟರ್ ಆಗ್ಬೋದು ಅಥವಾ ಕಮಿಷನರ್ ಆಗ್ಬೋದು, ಅವ್ರನ್ನೆಲ್ಲರದ್ದು ಕುತ್ತಿಗೆ ಹಿಡಿದು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ನಾವು ರೆಡಿದ್ದೀವಿ. ನಿಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಐ ವಿಲ್ ಮೇಕ್ ದಿಸ್ ಕ್ಯಾಂಪಸ್ comparatively all other private or general any campus. I promise you, I will make sure that this is the first developed campus in Anekal Taluk.
ಐ ಪ್ರಾಮಿಸ್ ದಟ್. ಯಾಕಂದ್ರೆ ಅಣ್ಣ ಹೇಳ್ತಾರೆ ನೀವು ಮಾಡ್ರಿ, ಏನ್ ಬೇಕಾದ್ರೆ ಮಾಡ್ರಿ ಸರ್. ಮಧ್ಯೆ ಮಧ್ಯೆ ಬಂದ್ಬಿಟ್ಟು ಕೊಕ್ಕೆ ಹಾಕ್ಬಿಡಿ ಸರ್. ಕೆಲವರು ಬಂದು ಕೊಕ್ಕೆ ಓಕೆ, ಅದನ್ನೆಲ್ಲ ಮೆಟ್ಟು ಬಿತ್ತು ಮೇಲೆ ಬಂದಿದೀವಿ. ಇವತ್ತು ಅಣ್ಣ ಮಾಡಿರೋ ಹೆಲ್ಪ್ ಅಂತಿದ್ದಲ್ಲ. 3 ವರ್ಷ ಹಿಂದೆ ರೋಡ್ ಆಗಿತ್ತು, ನಿಮ್ಗೆ ಗೊತ್ತಾ ರೋಡ್ ಆಗಿತ್ತಂತ? ನಿಮಗೆ ನೀರು ಬರ್ತಾ ಇತ್ತಾ? ಟ್ಯಾಂಕರ್ ವಾಟರ್ ಹಾಕ್ಸ್ಕೊಳ್ತಾ ಇದ್ವಿ. ಇವತ್ತು ವಾಲ್ಟರ್ ಬಟನ್ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೀರು ಬರುತ್ತೆ. ಹೌದಾ ಇಲ್ಲ? ಬರ್ತಾ ಇದೆಯಲ್ವಾ? ಇದೆಲ್ಲ ಆಗಿರೋದು ನಿಮ್ಮೆಲ್ಲರ ಸಪೋರ್ಟ್ ಇಂದ. ಐ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಡಿಷನಲ್ ಸಪೋರ್ಟ್. ಐ ಪ್ರಾಮಿಸ್ ಆಸ್ ಎ ಪ್ರೆಸಿಡೆಂಟ್ ಐ ವಿಲ್ ಟೆಲ್ ಯು, ಐ ಆಮ್ ಶೋರ್ ವಿತಿನ್ 2 years ಆನೇಕಲ್ ತಾಲೂಕಲ್ಲಿ ನಮ್ಮ ಕ್ಯಾಂಪಸ್ ಅನ್ನ ಮಾದರಿಯಾಗಿ ಇಡೀ ಪ್ರೈವೇಟ್ನವರಾಗ್ಬೋದು, ಪಬ್ಲಿಕ್ ಆಗ್ಬೋದು, ಅಥವಾ ಗೌರ್ಮೆಂಟ್ ಲೇಔಟ್ ಆಗ್ಬೋದು, ಅವರೆಲ್ಲರೂ ಬಂದು ಮಾಡೆಲ್ ಆಗಿ ಮಾಡುವಂತ ಕೆಪಾಸಿಟಿ ನಮಗಿದೆ. ದಯವಿಟ್ಟು ನಾವು ಮಾಡ್ತೀವಿ. ಅಂಡ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಜಸ್ಟ್ 10% ನಮ್ಮ ಏನ್ ಡ್ರೀಮ್ ಇತ್ತು ಅದನ್ನ ಅಚೀವ್ ಮಾಡಿದ್ವಿ. ಆದ್ರೆ 90% ಡ್ರೀಮ್ಸ್ ಇದೆ ಖಂಡಿತ ಮಾಡ್ಲಿಕ್ಕೆ. ಡೇ ಅಂಡ್ ನೈಟ್ ಕೆಲಸ ಮಾಡ್ಲಿಕ್ಕೆ. ಸತ್ಯ ಹೇಳ್ತೀನಿ, ಪ್ರಸನ್ನ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಐ ಎಕ್ಸ್ಪೆಕ್ಟ್ ಫಸ್ಟ್ ಪ್ರಸನ್ನ ಅವ್ರಿಗೆ ಒಂದು ಚಪ್ಪಾಳೆ ಹೊಡಿಬೇಕು. ಪಾಪ ಅವ್ರಿಗೆ ಹುಷಾರಿಲ್ಲ, ಆದ್ರೂ ಕೂಡ ಡೇ ಅಂಡ್ ನೈಟ್ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಓಕೆ, ಕಮೆಂಟ್ಸ್ಗಳು ಬರುತ್ತೆ ರೀ, 1000 ಕಮೆಂಟ್ ಬರುತ್ತೆ. ಮನೆಯವರು ಅಪ್ಪ ಅಮ್ಮನ ಬಗ್ಗೆನೇ ಕಮೆಂಟ್ ಮಾಡೋ ಮಕ್ಕಳಿರುವಾಗ ಕೆಲಸ ಮಾಡೋರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಬಟ್ ವಿ ಡೋಂಟ್ ಕೇರ್ ಅಟ್ ಆಲ್. ಓಕೆ, ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಯುವರ್ ಸಪೋರ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಮನೆಗೋಸ್ಕರ ಮಾಡಲಿಲ್ಲ ಅಥವಾ ನಾವಾಗ್ಬೋದು, ನಮ್ಮ ಇ ಸಿ ಮೆಂಬರ್ಸ್, ಫಸ್ಟ್ ಥಿಂಗ್ ನಮ್ಮ ಇ ಸಿ ಮೆಂಬರ್ಸ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಿಶೋರ್ ಶೆಟ್ಟಿ ಆಗಿರ್ಬೋದು ಮತ್ತು ಉಳಿದಂಥ ಎಲ್ಲ ಇ ಸಿ ಮೆಂಬರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಇಷ್ಟು ಡೆವಲಪ್ ಮಾಡಿರೋದ್ರಿಂದ ನಮ್ಗೇನು ದೊಡ್ಡ ಕಿರೀಟ ಏನು ಬಂದಿಲ್ಲ. ನಿಮ್ಮ ಸ್ವಂತ ಮನೆಯ ವ್ಯಾಲ್ಯೂ ಅವತ್ತು 30 ಲಕ್ಷ ಇದ್ದಿದ್ದು ಇವಾಗ 65 70 ಲಕ್ಷ ಆಯ್ತಲ್ಲ. ನನ್ನ ಮನೆ ಆಗಿದೆಪ್ಪ, 30 ಲಕ್ಷ ಇದ್ದ 2 BHK ಮನೆ ಇವತ್ತು 70 ಲಕ್ಷ ವ್ಯಾಲ್ಯೂಯೇಷನ್ ಬಂದಿದ್ಯಾ ಇಲ್ವಾ? ಬಂದಿದ್ಯಾ? ಅಷ್ಟೇ. ಅದಕ್ಕೋಸ್ಕರ ನಾವು ಇಷ್ಟು ಮಾಡಿದ್ದು. ಇನ್ನು 2 years ಕೊಡಿ, 2 BHK 1 ಕೋಟಿ ಖಂಡಿತ ಆಗುತ್ತೆ. ಅಷ್ಟು ಡೆವಲಪ್ಮೆಂಟ್ ನಾವು ಮಾಡಿ ತೋರಿಸ್ತೀವಿ. ನಿಮ್ ಸಪೋರ್ಟ್ ಬೇಕಷ್ಟೇ. ಕೆಲಸ ಮಾಡಿಕೊಟ್ಟಿದ್ದಾರೆ, ಹೇಳೋದು ಬೇಕಾಗಿಲ್ಲ. ಬಟ್ ಜನಗಳಿಗೆ ಗೊತ್ತಾಗಬೇಕು. ಬರೋದು ಯಾರು? ಒಂದು 4 ರಿಂದ 5 ಜನ ನಮ್ಮ ಶಾಸಕರ ಹತ್ರ ಬರ್ತಾರೆ, ಹಣ ಕೆಲಸ ಆಗ್ಬೇಕಣ್ಣ ಅಂತಾರೆ. ಅವ್ರು ಕಣ್ಣು ಮುಚ್ಕೊಂಡು ನೀವು ಯಾರಾದರೂ ಬೇಕಾದ್ರೆ ಕೇಳ್ಬೋದು. ಮೋಸ್ಟ್ಲಿ ಹೋದ್ ಸರಿ ಬಂದಾಗ ಒಂದು 30 ರಿಂದ 40 ಜನ ಬಂದಿದ್ರು. ಅಲ್ಲೇ ಪಟ್ಟಂತ ಫೋನ್ ಮಾಡಿದ್ರು, ನೀವು ಕಟ್ಕೊಳ್ಳಿಯಪ್ಪ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮ ಸೇಫ್ಟಿಗೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮಿಂದ ನಾನು ಇದ್ದೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಅನ್ಯಾಯಕ್ಕೆ ಹೋಗ್ಬೇಡಿ, ನ್ಯಾಯಯುತವಾಗಿ ನೀವೇನೇ ಕೆಲಸ ಮಾಡಿ ನಿಮ್ಮಿಂದ ನಾವಿರ್ತೀವಿ ಅಂತ ಹೇಳಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಅವರು ನಿಮ್ಮ ಎಲ್ಲರ ಬೆನ್ನೆಲುಬಾಗಿರ್ತಾರೆ. ದಯಮಾಡಿ ಅವ್ರಿಗೆ ಒಂದು ದೊಡ್ಡದಾದ ಚಪ್ಪಾಳೆ ಅವ್ರು ಬರಲಿ. ಯಾಕಂದರೆ ಇಂಥ ಶಾಸಕರು ನಮಗೆ ಸಿಕ್ಕೋದು ತುಂಬ ಕಮ್ಮಿ. ನೀವು ನೋಡಿರ್ಬೋದು, ಕೆಲವೊಂದು ಶಾಸಕರು ಕೆಲವೊಂದು ನಿಮ್ಗೆ ಹಳಬರು ಇದ್ದಾರೆ. ಅವ್ರು ಹೇಳಿ ಯಾವಾಗಲೂ, ಸರ್ ನಾವು ಶಾಸಕರು ನೋಡ್ಬೇಕಾದ್ರೆ ಫಸ್ಟ್ ಅವ್ರ ಬಾಧೆಗಳನ್ನ ಇರ್ತಾರಂತೆ, ಅವ್ರ ಬಾಧೆಗಳನ್ನ ಅವ್ರನ್ನ ಗಮನಿಸ್ಕೊಂಡು ಆಮೇಲೆ ಶಾಸಕರು ನೋಡ್ಬೇಕಾಗಿತ್ತಂತೆ. ನಾವು ಈಗಾಗ ಏನೂ ಇಲ್ಲ, ನೇರವಾಗಿ ನಮ್ಮ ಶಾಸಕರ ಹತ್ರ ಹೋಗ್ಬೋದು. ಸಾಮಾನ್ಯ ಪ್ರಜೆನೂ ಸಹ ನೇರವಾಗಿ ನಮ್ಮ ಶಾಸಕರ ಹತ್ರ ಹೋಗ್ಬೋದು. ಹೋಗಿ ಅವರ ಏನು ಕೊರತೆಗಳಿದಾವೋ ನೇರವಾಗಿ ವಿಚಾರ ಹೇಳಿದ್ರೆ ಅಲ್ಲೇ ಪರಿಹಾರ ಒದಗಿಸ್ಕೊಡ್ತಾರೆ. ಇಂಥ ಶಾಸಕರು ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ನಮ್ಗೆ. ಅದರಲ್ಲೂ ನಮ್ಮ ಲೇಔಟಲ್ಲಿ ಇರೋದು ಇದ್ದಿದ್ದು ನಮಗೆ ಒಳ್ಳೆ ಪುಣ್ಯ ಅಂತ ನಾವು ನನ್ನ ಭಾವನೆ. ಇನ್ನೊಂದು ಸ್ವಲ್ಪ ಕೆಲಸ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದೊಂದು ಕಟ್ಟದೆ ನಮಗೆ ದೊಡ್ಡ ಹಿಂಸೆ ಆಗಿತ್ತು. ಆಲ್ಮೋಸ್ಟ್ 2 ತಿಂಗಳು ಇವರು ಕಮಿಷನರ್ ಆಫೀಸು, KHP ಆಫೀಸು, KHP ಇಲ್ಲಿರೋ ನಮ್ಮ ಬೃಹಸ್ಪತಿಗಳು, ಇವ್ರನ್ನೆಲ್ಲ ಹೋಗಿ ಟ್ರೈ ಮಾಡಿದ್ವಿ. ಅಣ್ಣ ಧೈರ್ಯ ಕೊಟ್ಟರು, ಕಟ್ಟಿದೀವಿ. ಇವತ್ತು ಉದ್ಘಾಟನೆ ಮಾಡಿದ್ವಿ. ಇವತ್ತು ಹೇಳ್ತಿದ್ದಾರೆ ನೀವು ಇದಕ್ಕೆ ರೂಫ್ ಹಾಕಿ, ಅಲ್ಲಿವರೆಗೂ ರೂಫ್ ಹಾಕಿ, ಅದಕ್ಕೆ ಏನು ಸಪೋರ್ಟ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ವಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅಣ್ಣವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಂತಲೇ ಕೇಳ್ಕೊಳ್ತೀವಿ. ರಂಗಮಂದಿರ ಅಂದರೆ ಇದು ಓಪನ್ ಇದೆ, ಅದನ್ನು ಮೇಲ್ಗಡೆ ಚಾವಣಿ ಹಾಕಿ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ಯಾಕೆಂದರೆ ನೀವೇನಾದ್ರು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಓಪನ್ ಇದ್ದರೆ ಮಳೆ ಗಿಳೆ ಬಂದಾಗ ಇಲ್ಲ ಬಿಸಿಲಿದ್ದಾಗ ನೀವು ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ, ಜನನೂ ಕೂಡ ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಕಂಟಿನ್ಯೂಷನ್ ಆಗಿ ತಾವು ಅದನ್ನು ಒಂದು ಸೀಟ್ ಹಾಕಿ
ಅಟ್ಲೀಸ್ಟ್ ನೇರಳೆ ಥರ ಮಾಡಿಕೊಂಡ್ರೆ ನೀವು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಅದನ್ನು ಮಾಡ್ಕೋಬೇಕು. ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ. ಈ ದಿನದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸೂರ್ಯನಗರ MIG ಅಪಾರ್ಟ್ಮೆಂಟ್ನ HIG ಅಪಾರ್ಟ್ಮೆಂಟ್ನ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಸನ್ನ ಕುಮಾರ್ ಅವರೇ, ಕಿಶೋರ್ ಶೆಟ್ಟಿರವರೇ, ಆದಿಮುನಿರವರೇ, ಮುರಳೀರವರೇ, ಉಮೇಶ್ ಶೆಟ್ಟಿರವರೇ, ಲೋಕೇಶ್ ರವರೇ, ಸುರೇಶ್ ರವರೇ, ಚಕ್ರಪಾಣಿರವರೇ, ಶ್ರೀನಿವಾಸ್ ಪ್ರಸನ್ನರವರೇ, ನವೀನ್ ರವರೇ, ಎಲ್ಲ ಏನು ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ನಮ್ಮ ಸೂರ್ಯನಗರದ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಇದನ್ನು ತುಂಬ ಸಂತೋಷದಿಂದ ಈ ಒಂದು ರಂಗಮಂದಿರ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲರ ಒತ್ತಾಯದ ಮೇರೆಗೆ ನಾವು ಇಲ್ಲಿ ಪಕ್ಕದಲ್ಲೇ ಸ್ಟೇಡಿಯಮಲ್ಲಿ ಕೂಡ ಒಂದು ರಂಗಮಂದಿರ ಮಾಡಿದ್ದೀವಿ. ಹಿಂದ್ಗಡೆ ಆಲ್ರೆಡಿ ರಂಗಮಂದಿರ ಗೊತ್ತಿದೆ. ಅಲ್ಲಿ ಶಟ್ಲ್ ಕಾಕ್ ಕೋರ್ಟ್ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಕಾವೇರಿ ನೀರು ಬರುವಂಥ ಒಂದು ಅವಶ್ಯಕತೆ, ಒಂದು ಗ್ಯಾರಂಟಿ ಇರಲಿಲ್ಲ. ಪಾಪ ಅಂಬರೀಷ್ ಅವರು ಇವತ್ತು ನಮ್ಮ ಮುಂದೆ ಚಲನಚಿತ್ರ ನಟರು ಮತ್ತು ನಮ್ಮ ಮಂತ್ರಿಗಳಾಗಿದ್ದರು, KHP ಮಂತ್ರಿಗಳು, ಅವ್ರು ಇವತ್ತು ನಮ್ಮ ಮುಂದೆ ಇಲ್ಲ ಅಂದರೂ ಕೂಡ ಅವ್ರನ್ನ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ ಇದೆಲ್ಲನೂ ಕೂಡ ನಾವು ತೋರಿಸ್ತೀವಿ, ಈ ಥರ ಇದೆ, ಹೆಂಗಿದೆ, ನೀರು ಬೇಕೇ ಬೇಕು ಅಂತೇಳಿ. ಮತ್ತು ಕಾವೇರಿ ನೀರು ಕೂಡ ಇವತ್ತು ವ್ಯವಸ್ಥಿತವಾಗಿ 30 ml ನೀರು ಇರೋದು, ಇಲ್ಲಿ ಸಮರ್ಪಕವಾಗಿ ಇದನ್ನು ಉಪಯೋಗಿಸ್ಕೋಬೇಕು. ಇದು ನೀರು ಬರ್ತಾ ಇಲ್ಲ ಅಂದರೆ ನಮ್ಮ ಗಮನಕ್ಕೆ ತಂದರೆ ನಿಮಗೆ 30 ml ನೀರು ಯಾವುದು ಇನ್ನೂ ಎಕ್ಸೆಸ್ ಆಗಿ ನಿಮ್ಗೆ ಉಳಿತದೆ ನೀರು. ಅಷ್ಟು ನೀರು ಇವತ್ತು ನಿಮಗೆ 30 ml ಸ್ಯಾಂಕ್ಷನ್ ಆಗಿರೋದು. ಅದನ್ನು ಉಪಯೋಗಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಗೊಬನ್ನಿ. ಸಂಬಂಧಪಟ್ಟವರಿಗೆ ಮೊನ್ನೆನೂ ಕೂಡ ಮಾತಾಡಿದ್ದೀನಿ, ಅವ್ರಿಗೂ ಇಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ಕರೆಕ್ಟಾಗಿ ನೀರು ಕೊಡೋಂಥ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ನೀವೊಂದು ರಿಕ್ವೆಷನ್ ಕೊಟ್ಟರೆ ಅದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿ ಸರಿಪಡಿಸುವಂಥ ಕೆಲಸ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು ಕುಡಿಯೋದಕ್ಕೆ ಬೋರ್ವೆಲ್ ಕೂಡ ಇಲ್ಲಿ ಹಾಕಿದ್ದೀವಿ. ಮತ್ತು ಹಿಮಾಸ್ ಲೈಟು LIG 1, LIG 2ನಲ್ಲಿ ಮತ್ತು MIGನಲ್ಲಿ 2 ಇವತ್ತು ಹಿಮಾಸ್ ಲೈಟ್ ಕೂಡ ಅದು ನಮ್ಮ ಕೋಟದಲ್ಲಿ ನಮ್ಮ ಶಾಸಕರ ನಿಧಿಯಿಂದ ಮಾಡಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಸೂರ್ಯನಗರ ಪೊಲೀಸ್ ಸ್ಟೇಷನ್ನು ಮೊದಲು ತುಂಬ ಕಳ್ತನಗಳಾಗ್ತಾಯಿತ್ತು. ಇಲ್ಲಿ ಯಾರೂ ಕೂಡ ಓಡಾಡುವಂಥ ಪರಿಸ್ಥಿತಿ ಇರಲಿಲ್ಲ. ನಾನು ಮೊದಲು 2012ರ ಒಂದು ಆಸ್ಪಾಸ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮಗೆ 2013ರಲ್ಲಿ ಗೆದ್ದಾಗ ಸುಮಾರು ಜನ ಮಹಿಳೆಯರು ಬಂದು ಇಲ್ಲಿ ಕಳ್ತನಗಳಾಗ್ತಾ ಇದ್ದಾವೆ ಸರ್, ತುಂಬ ಕಷ್ಟ ಆಗ್ತಾಯಿದೆ, ಪೊಲೀಸವರು ಇಲ್ಲಿ ಯಾರೂ ಬರೋದಿಲ್ಲ ಹಂಗೆ ಅಂತ ಹೇಳ್ತಾಯಿದ್ರು. ಅದು ಆಗ ಅತ್ತಿಬೆಲೆ ಸ್ಟೇಷನ್ಗೆ ಇದ್ದಿದ್ದು, ಈ ಏರಿಯಾ ಅತ್ತಿಬೆಲೆಗಿತ್ತು. ಆದರೆ ಇಲ್ಲೇ ಒಂದು ಸ್ಟೇಷನ್ ಮಾಡಬೇಕು ಅಂತೇಳಿ ಇವತ್ತು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಎಷ್ಟೋ ಕಳ್ತನಗಳು ಇವತ್ತು ಕಡಿಮೆ. ಆದರೂ ಕೂಡ ಕೆಲವರ ಒಂದು ನಮ್ಮ ನಾಗರಿಕರ ಒಂದು ಕೇರ್ಲೆಸ್ಸಿಂದ ಒಂದು ಕಡೆ ಆಗ್ಬೋದು. ಅವರು CC ಕ್ಯಾಮ್ರಾಗಳು ಅವೆಲ್ಲನೂ ಕೂಡ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆ ರೀತಿಯಾಗಿ ಕಳ್ತನಗಳಾಗ್ತವೆ ವಿನ ಇವತ್ತು ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಎಷ್ಟು ಅವಾಯ್ಡ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ಇದು ವಾಟರ್ ಪ್ಲ್ಯಾಂಟ್ ಕೂಡ ಹಿಂದುಗಡೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಸ್ಟೇಡಿಯಂ ಹತ್ರ ಹಾಕಿದ್ದೇವೆ. ಮತ್ತು ಸೂರ್ಯನಗರದಲ್ಲಿ ಅಲ್ಲಿ ನಮ್ಮ ಆಟದ ಮೈದಾನದಲ್ಲೂ ಕೂಡ ಹಿಮಾಸ್ ಲೈಟ್ ಕೂಡ ಅಲ್ಲಿ ಹಾಕಿದ್ದೀವಿ. ಏನಾದ್ರು ಪ್ರೋಗ್ರಾಮ್ ಕೂಡ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತೇಳಿ. ಮತ್ತು ಶಟ್ಲ್ ಕಾಕ್ ಕೋರ್ಟು ಇವತ್ತು ಪಕ್ಕದಲ್ಲೇ ಇವತ್ತು ನಿಮಗೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ಇವತ್ತು ಸರ್ಕಾರದಿಂದಲೇ ಇವತ್ತು ಮಾಲ್ ಕೂಡ ನಡೀತಾ ಇದೆ. ಮಾಲು ಅದು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ತದೆ. ಎಲ್ಲ ಹೆಚ್ಚು ಕಡಿಮೆ ಫಿನಿಶಿಂಗ್ ಸ್ಟೇಜಲ್ಲಿದೆ. ಅದೇ ರೀತಿಯಾಗಿ ಇವತ್ತು ರಂಗಮಂದಿರ ಇದು ಮಾಡಬಾರ್ದು ಅಂತೇಳಿ ಅವರು ನಮ್ಮ AWE ಇವರು ಬೇಡ ಅಂತೇಳಿದರು. ನಿನಗೇನಪ್ಪ ಕಷ್ಟ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡ, ಅವ್ರು ಮಾಡ್ಕೊಳ್ಳಿ ಬಿಡು ಅಂತೇಳಿ ಇದನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಇವತ್ತು ಮಾಡಿಕೊಟ್ವಿ. ಇದನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಇದು ನಮ್ಮೂರು, ನಾವು ಇಲ್ಲಿ ನೆಲೆಸಿರ್ತಕ್ಕಂಥವ್ರು, ನಾವೆಲ್ಲರೂ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಬಾರ್ದು. ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ನಮ್ಮೂರಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದೇ ರೀತಿ ಇವತ್ತು ಈ ರಸ್ತೆಗಳು ಮೊದಲು ಹೆಂಗಿತ್ತು ಅಂತೇಳಿ ತಾವು ಜ್ಞಾಪಕ ಮಾಡ್ಕೊಳ್ಳಿ. ಈ ಎಲ್ಲ ರಸ್ತೆಗಳು ಕೂಡ ಸುಮಾರು 17 ಕೋಟಿ ರೂಪಾಯಿ ಒಂದು 2-3 ಮೀಟಿಂಗ್ ಮಾಡಿಸಿ ನಮ್ಮ KHPಯಿಂದ ಎಲ್ಲ ರಸ್ತೆಗಳನ್ನು ಕೂಡ ನಾವು ಟಾರ್ ಹಾಕಿದ್ದು. ಅಟ್ಲೀಸ್ಟ್ ಇವತ್ತು ಟಾರ್ ಹಾಕಿ ನನ್ನ ಪ್ರಕಾರ ಒಂದು 5-6 ವರ್ಷ ಆಯಿತು.
5-6 ವರ್ಷದಿಂದನೂ ಕೂಡ ಸುಸಜ್ಜಿತವಾಗಿದೆ. ಅಲ್ಲಲ್ಲಿ ಸ್ವಲ್ಪ ಹಳ್ಳಿಗಳು ಬಿದ್ದಿದ್ದಾವೆ, ಅದೆಲ್ಲನೂ ಕೂಡ ಪ್ಯಾಚ್ಗಳಾಕಿದ್ರೆ ಏನು ಸಮಸ್ಯೆ ಇಲ್ಲ. ಈ ರೀತಿಯಾಗಿ ನಮ್ಮ ಕೈಲಾದಷ್ಟು ಕೂಡ ನಮ್ಮ ಭಾಗದಲ್ಲಿ ಏನಾದರೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಇದೇ ರೀತಿಯಾಗಿರಬೇಕು. ಪಾಪ ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಈ MIG ಮತ್ತು HIG ಇದು ಫ್ಲಾಟ್ಗಳ ಒಂದು ಅಧ್ಯಕ್ಷರು ನಮ್ಮ ಸುಬ್ರಹ್ಮಣ್ಯ ಅವರು, ಪ್ರಸನ್ನ ಅವರು ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಏನೇ ಕೆಲಸ ಇದ್ರೂ ಕೂಡ ನಮಗೆ ಬಂದು ಸರ್ ಈ ಥರ ಕೆಲಸ ಆಗಬೇಕು, ಈ ಥರ ಆಗಬೇಕು ಅಂತೇಳಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ನಾನು ಕೂಡಲೇ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆನೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಕೂಡ ಸಿಗಬೇಕು. ನೋಡಿ, ಇವತ್ತು ಚಂದಾಪುರದಿಂದ ಆನೇಕಲ್ವರೆಗೂ ರಸ್ತೆ ಇವತ್ತು ಹಾಳಾಗಿದೆ. ಅದನ್ನು ಕೂಡ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿ ಸ್ವಲ್ಪ UGD ಕೆಲಸ ಮೇನ್ ರೋಡಲ್ಲಿ ಇವತ್ತು ಅದು ಆಗಬೇಕಾಗಿದೆ. UGD ಕೆಲಸ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಆ UGD ಕೆಲಸ ಆಗಿ 1-2 ದಿವಸ ಸೆಟ್ ಆಗಬೇಕು. ಯಾಕಂದರೆ ಇಲ್ಲಾಂದ್ರೆ ರೋಡ್ ಮಾಡಿದ್ರೆ ರೋಡ್ ಕಿತ್ತೋಗುತ್ತೆ. ಅದೇ ರೀತಿ ಇವತ್ತು ಮಳೆನೂ ಕೂಡ 3 ತಿಂಗಳಿಂದ ಕಂಟಿನ್ಯೂಷನ್ ಆಗಿ ಮಳೆ ಇದೆ. ಆ ಮಳೆ ಎಲ್ಲ ಇರೋದ್ರಿಂದ ಇವಾಗ ನಾವೇನಾದ್ರು ಕೆಲಸ ಮಾಡಿ ಮಳೆಯಲ್ಲಿ ಟಾರ್ಗೆಟ್ ಹಾಕ್ಬಿಟ್ರೆ ಮತ್ತೆ ಕಿತ್ತೋಗುತ್ತೆ. ಅದಕ್ಕೋಸ್ಕರ ಆ ರಸ್ತೆನೂ ಕೂಡ ಇವತ್ತು ಡಬಲ್ ರೋಡ್ ರಸ್ತೆಗೆ 20 ಕೋಟಿ ರೂಪಾಯಿ ಇಲ್ಲಿಂದ ಚಂದಾಪುರದಿಂದ ಆನೇಕಲ್ವರೆಗೂ. ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ, ಈ ಚಂದಾಪುರದಿಂದ ಮುತ್ತಾನಲ್ಲೂರು ಕ್ರಾಸ್ ಧ್ವಂಸಂದ್ರದವರೆಗೂ ಕೂಡ ಅಲ್ಲಿ ಒಂದು 6 ಲೇನ್ ಮಾಡಬೇಕು ಅಂತೇಳಿ 6 ಲೈನ್ ರಸ್ತೆ ಅದನ್ನು ಕೂಡ ಮಾಡಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದೀವಿ. ಅದು ಕೂಡ ಸ್ಯಾಂಕ್ಷನ್ ಮಾಡುವಂಥ ಒಂದು ಹಂತದಲ್ಲಿ ಇದೆ. ಒಂದು ಹಂತವಾಗಿ ಇವತ್ತು ನಮ್ಮ ಆನೇಕಲ್ನ ಈ ಭಾಗದಲ್ಲಿ ಇದು KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನಿದೆ ಅದರ ಒಂದು ಮುಖಾಂತರ 4ನೇ ಹಂತ ಇವತ್ತು ನಮ್ಮ ಭಾಗದಲ್ಲಿ ಆಗಿದೆ. ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ. ಅಲ್ಲಿ ನಾವು ಮೊನ್ನೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರು ನಮ್ಮ ಭಾಗದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಆಗಬೇಕು ಅಂತ ಸುಮಾರು 1650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಇವತ್ತು ಕ್ರಿಕೆಟ್ ಸ್ಟೇಡಿಯಂ ಇವತ್ತು ನಮ್ಮ ಇಡೀ ದೇಶದಲ್ಲೇ 3ನೇ ಹೆಸರು. ಅಂದರೆ ಇವತ್ತು ಕೋಲ್ಕತ್ತಾ ಇರ್ಬೋದು, ಗುಜರಾತ್ ಇರ್ಬೋದು, ಮತ್ತು ನಮ್ಮ ಬೆಂಗಳೂರಲ್ಲಿ ಅದು ನಮ್ಮ ಭಾಗದಲ್ಲಿ ಇಂಡ್ಲವಾಡಿ ಹತ್ರ 3ನೇದು ಹೆಸರು. ಅಂದರೆ ಅಷ್ಟು ದೊಡ್ಡದು, 1 ಲಕ್ಷ ಜನ ಕುಳಿತುಕೊಳ್ಳುವಂಥ ಒಂದು ಸ್ಟೇಡಿಯಂ. ಆ 1 ಲಕ್ಷ ಜನ ಕುತ್ಕೊಳ್ಳುವಂಥ ಒಂದು ಸ್ಟೇಡಿಯಮನ್ನು ಕೂಡ ಕ್ರಿಕೆಟ್ ಸ್ಟೇಡಿಯಮ್ಮು, ಹಾಕಿ ಸ್ಟೇಡಿಯಮ್ಮು ಮತ್ತು ನಮ್ಮ ಫುಟ್ಬಾಲ್ ಸ್ಟೇಡಿಯಮ್ಮು ಎಲ್ಲ ಇವೆಂಟ್ಸು ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಖ್ಯಾತಿಯನ್ನು ಪಡೆಯುವಂಥ ರೀತಿಯಲ್ಲಿ ಅದನ್ನು ಕೂಡ ನಾವೇನೇ ಒಂದು ಶಾಂಕ್ಷನ್ ಮಾಡಿಸಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದು DPR ಎಸ್ಟಿಮೇಟ್ ಎಲ್ಲ ನಡೀತಾ ಇದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಆ ಭಾಗದಲ್ಲಿ ಒಂದು ಸ್ಟೇಡಿಯಂ ಆಗುತ್ತೆ. ಅದು KHB ನಮ್ಮದು ಸೂರ್ಯನಗರ 1, ಸೂರ್ಯನಗರ 2, ಇನ್ನಕ್ಕೆ 3ನೇದು ಬಂದು ಯಡವನಹಳ್ಳಿ ಮತ್ತು 4ನೇದು ಸೂರ್ಯನಗರ ಇಂಡ್ಲವಾಡಿ. ಇದು 4ನೇ ಹಂತದಲ್ಲಿ ಈ ಸ್ಟೇಡಿಯಂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೆಟ್ರೋ ರೈಲ್ ಕೂಡ ನಾವು ನಮ್ಮ ಕಾಲದಲ್ಲಿ ಮೊನ್ನೆ 2017ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದು. ಇಲ್ಲಿ ಬೊಮ್ಮಸಂದ್ರದವರೆಗೂ ಇವತ್ತು ಮೆಟ್ರೋ ಏನು ಹೋಗ್ತಾ ಇದೆ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದು. ಇವತ್ತು ಮೆಟ್ರೋನು ಕೂಡ ಉದ್ಘಾಟನೆ ಆಗಿದೆ. ಅದು ಹತ್ತುಬೆಲೆಯವರೆಗೂ ಕೂಡ ಮೆಟ್ರೋ ಅದನ್ನು ವಿಸ್ತರಣೆ ಮಾಡುವಂಥದ್ದಕ್ಕೆ ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇನೆ. ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರಾಭಿವೃದ್ಧಿ ನಮ್ಮ ಸಚಿವರಾದಂಥ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹತ್ತಿಬೆಲೆಯವರೆಗೂ ಕೂಡ ಮೆಟ್ರೋ ಕೊಡುವಂಥದ್ದಕ್ಕೆ ಅದು ಕೂಡ ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದೊಂದು ಆಯಿತು ಅಂತ ಹೇಳಿದ್ರೆ, ಅದು ಬಿಟ್ಟು ನಾವು ಗೊಟ್ಟಗೆರೆ, ಇವತ್ತು ಗೊಟ್ಟಗೆರೆವರೆಗೂ ಕೂಡ ಮೆಟ್ರೋ ಇದೆ. ಕಾಳಿನಗರದವರೆಗೂ ಗೊಟ್ಟಗೆರೆ ಬನ್ನೇಘಟ್ಟ ರೋಡಲ್ಲಿ, ಅದನ್ನು ಬನ್ನೇರುಘಟ್ಟ ಜಿಗಣಿಯಿಂದ ಮತ್ತೆ ಆನೇಕಲ್ಗೆ ಬಂದು ಆನೇಕಲ್ಲಿಂದ ಮತ್ತೆ ಇಂಡ್ಲವಾಡಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಕ್ಕೂ ಕೂಡ ಕನೆಕ್ಷನ್ ಕೊಡಬೇಕು ಅಂತಂದಿದೆ. ಅಂದರೆ ಒಂದೇ ಸಾರಿ ಆಗೋದಿಲ್ಲ, ಎಲ್ಲ ಹಂತವಾಗಿ ಈ ಭಾಗದಲ್ಲಿ ಮಾಡುವಂಥದ್ದಕ್ಕೆ ಚಾಲನೆ ಕೊಡ್ತೀವಿ. ಇವತ್ತು ಬೇರೆ ಕಡೆಗೆ ಸ್ವಲ್ಪ ರಸ್ತೆಗಳು ಹದಗೆಟ್ಟಿದ್ದಾವೆ. ಮಳೆ ನಿಂತ ಮೇಲೆ ಹಂತವಾಗಿ ಎಲ್ಲ ರಸ್ತೆಗಳು ಕೂಡ ಅಭಿವೃದ್ಧಿಪಡಿಸುವಂಥದ್ದನ್ನು ಮಾಡ್ತೀವಿ. ಈ ಭಾಗದಲ್ಲೂ ಕೂಡ ನನಗೆ ತುಂಬ ಹೆಮ್ಮೆ. ಸೂರ್ಯನಗರ ಅಂದರೆ ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಏನೇ ಆದರೂ ಕೂಡ
ಎಷ್ಟು ಬೇರೆ ನಿಮಗೆಲ್ಲ ಸಮಸ್ಯೆ ಆಗೋದಿಲ್ಲ, ನಮಗೂ ಅದ್ರ ಸಮಸ್ಯೆ ಆಗ್ತದೆ. ಆ ರೀತಿಯಾಗಿ ಯಾರಿಗೂ ಆಗಬಾರ್ದು. ಎಲ್ಲ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತೇಳಿ ಇಲ್ಲಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ. ಚಂದಾಪುರ ಆನೇಕಲ್ ರಸ್ತೆನೂ ಕೂಡ ಮಳೆ ನಿಂತ ತಕ್ಷಣ ಕೆಲಸ ಪ್ರಾರಂಭ ಆಗಿ ಅದು ಡಬಲ್ ರೋಡ್ ಆಗುತ್ತೆ. ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇರಲ್ಲ. ಇವತ್ತು ನೀರಿನ ಸಮಸ್ಯೆ ತಾವೇನು ಹೇಳಿದಿರಿ, ಕಾವೇರಿ ವಾಟರ್, ಅದನ್ನು ಸಂಬಂಧಪಟ್ಟಂಥ ಇಂಜಿನಿಯರ್ ಹತ್ರ ಮಾತಾಡಿ ನಿಮಗೆ ಸಫಿಷಿಯೆಂಟಾಗಿ ನೀರು ಸಿಗಬೇಕು, ಅದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಧನ್ಯವಾದ. ಇವತ್ತು ಸೂರ್ಯನಗರ MIG HIG ಅಪಾರ್ಟ್ಮೆಂಟ್ನ ಒಂದು ರಂಗಮಂದಿರ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತು ಮಾನ್ಯ ಶಾಸಕರಾದಂಥ ಶಿವಣ್ಣನವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ರಂಗಮಂದಿರವನ್ನು ನಮ್ಮ 625 ಮನೆಗಳು, ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ 625 ಮನೆಗಳ ನಿವಾಸಿಗಳಿಗೆ ಕೇವಲ ಉದ್ಘಾಟನೆ ಮಾಡೋದಷ್ಟೇ ಅಲ್ಲ, ಇದನ್ನು ಇಲ್ಲಿ ಒಂದು ರಂಗಮಂದಿರ ಆಗಬೇಕಾದ್ರೆ ಅದ್ರ ಹಿಂದೆ ತುಂಬ ಕಷ್ಟ ಕಾರ್ಪಣ್ಯಗಳು ಅದು ಇದು ಇದ್ದಾಗ ಕೂಡ ಅದಕ್ಕೆ ಸಹಕಾರ ಮಾಡಿ ನಾನಿದ್ದೀನಿ ನಿಮ್ಮ ಜೊತೆಗೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು, ನಮಗೆ ಧೈರ್ಯ ಕೊಟ್ಟಿದ್ದಾರೆ. ಸೊ ಆ ಧೈರ್ಯದಿಂದ ಇವತ್ತೊಂದು ಸ್ಟೇಜ್ ಆಗಿದೆ. ಇವತ್ತು ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲೂ ನವರಾತ್ರಿ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆ ಆಗಿರ್ತಕ್ಕಂಥ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸತಕ್ಕಂಥ ಪ್ರತಿಯೊಬ್ಬರಿಗೂ ಇದಕ್ಕೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಸ್ತ ನಮ್ಮ HIG MIG ಎಲ್ಲ ನಮ್ಮ ನಾಗರಿಕರಿಗೆ, ನಿವಾಸಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಈ ದಿನ ಶುಭ ದಿನ ಅನ್ಬೋದು. ಯಾಕಂದರೆ 3 ವರ್ಷಗಳಿಂದ ನಾವು ಈ ಕಮಿಟಿಯಲ್ಲಿ ಅಭಿವೃದ್ಧಿಗಳನ್ನ ಮಾಡಿಕೊಂಡೇ ಬಂದ್ವಿ. ಆದರೆ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಆಗಿತ್ತು. ಅದು ಒಂದು ಇಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರಲಿಲ್ಲ, ಸ್ಟೇಜ್ ಮಾಡಬೇಕಿತ್ತು, ವಾಕಿಂಗ್ ಟ್ರ್ಯಾಕ್ ಮಾಡಬೇಕಿತ್ತು. ಕೆಲವರಿಂದ ಅಡೆತಡೆಗಳಿಂದ ಇಲ್ಲಿವರೆಗೆ ಮಾಡೋಕ್ಕಾಗಿರಲಿಲ್ಲ ಸುಮಾರಷ್ಟು ಕೆಲಸಗಳನ್ನು. ಆದರೂ ಅಭಿವೃದ್ಧಿಗಳ ಮೇಲೆ ಅಭಿವೃದ್ಧಿ ಮಾಡ್ತಾ ಬಂದು ನಮಗೆ ಬೆನ್ನೆಲುಬಾಗಿ ನಿಂತಿದೆ ಮಾನ್ಯ ಶಾಸಕರ ಸಹಕಾರ ಇಲ್ಲದಲೇ ನಾವು ಒಂದು ಉಳ್ಕಡಿ ಕೂಡ ನಾವು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಅವರ ಬೆನ್ನೆಲುಬಾಗಿ ನಮ್ಮಿತ್ತು ಸಹಕಾರ ಕೊಟ್ಟು ನಾವು ಇಷ್ಟೆಲ್ಲ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ಅವ್ರಿಗೆ ನಾನು ಧನ್ಯವಾದ ಹೇಳೋದು ಇಷ್ಟಪಡ್ತೀನಿ.